Hi guys, welcome to Ramya Travel Vlogs. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಬೆಟ್ಟಕ್ಕೆ ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಡು ಬರೋಣ. ಇವಾಗ ನಾನಿರೋ ಏರಿಯಾಯಿಂದ ಫಸ್ಟು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಈ ಥರ ಬಸ್ ಖಾಲಿ ಇರೋದು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಲ್ವಾ? ಈ ಥರ ಅದು ಸಿಟಿ ಬಸ್ಸಲ್ಲಿ ಸೀಟ್ ಸಿಗ್ಬಿಟ್ರೆ ಇನ್ನೂ ಖುಷಿ ಆಗುತ್ತೆ. ಇವಾಗ ಹೋಗ್ತಾ ಇದ್ದೀನಿ ಸಿಟಿ ಬಸ್ ಸ್ಟ್ಯಾಂಡ್ಗೆ. ದಸರಾ ಎಲ್ಲ ಮುಗೀತಲ್ವ, ಅದಕ್ಕೆ ಲೈಟಿಂಗ್ಸ್ ಎಲ್ಲ ತೆಗಿತಾ ಇದ್ರು. ಇವಾಗ ಪ್ಯಾಲೇಸ್ ಮುಂದೆ, ಇದು ಪ್ಯಾಲೇಸ್ ಎಂಟ್ರಿ ಗೇಟ್ ಅಲ್ಲ, ಬಟ್ ಅದ್ರ ಮುಂದೆನೇ ಬಸ್ ಹೋಗ್ತಾ ಇದ್ದೀನಿ. ಇವಾಗ ಬೆಟ್ಟಕ್ಕೆ ಬಸ್ ಇತ್ತು 201 ಪ್ಲ್ಯಾಟ್ಫಾರ್ಮ್ ನಂಬರ್ 23ನಲ್ಲಿ ಬರುತ್ತೆ. ಬಸ್ ಹತ್ಕೊಂಡು ಇವಾಗ ಬೆಟ್ಟಕ್ಕೆ ಹೋಗ್ತಾ ಇರೋದು. ಇದು ವರಹ ಗೇಟು, ಇಲ್ಲಿಂದನೇ ಎಂಟ್ರಿ ಇರೋದು ಪ್ಯಾಲೇಸ್ಗೆ. ಪ್ಯಾಲೇಸ್ದು ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ ಒಂದ್ಸಲ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಝೂ. ನಿಮಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಬಸ್ನಲ್ಲೇ ಝೂಗೆ ಹೋಗ್ಬೋದು, ಮತ್ತು ಲೋಕರಂಜನ್ ಆಕ್ವಾ ವರ್ಲ್ಡ್ಗೆ ಹೋಗ್ಬೋದು, ಮತ್ತು ಕಾರಂಜಿ ಲೇಕ್ಗೆ ಹೋಗ್ಬೋದು. ಎಲ್ಲ ಒಂದೇ ಲೈನಲ್ಲಿ ಸಿಗುತ್ತೆ. ಇವಾಗ ಇಲ್ಲಿಂದ ನಮಗೆ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಒಂದು ಕಾಲದಲ್ಲಿ ಮಹಿಷಾಸುರ ಎಂಬ ರಾಕ್ಷಸ ಈ ಪ್ರದೇಶವನ್ನು ಆಳ್ತಾ ಇರ್ತಾನೆ. ಮಹಿಷಾಸುರ ಬ್ರಹ್ಮನಿಂದ ವರನ ಪಡೆದುಕೊಂಡು ಎಲ್ರಿಗೂ ತೊಂದರೆ ಮಾಡ್ತಾ ಇರ್ತಾನೆ. ಎಲ್ಲ ದೇವರುಗಳು ಹೋಗ್ಬಿಟ್ಟು ಪಾರ್ವತಿ ದೇವಿಯ ಮುಂದೆ ಮೊರೆ ಇಡ್ತಾರೆ. ಆವಾಗ ಪಾರ್ವತಿ ದೇವಿ ದುರ್ಗಾ ರೂಪದಲ್ಲಿ ಪ್ರತ್ಯಕ್ಷರಾಗಿ ಯುದ್ಧಕ್ಕೆ ಸಜ್ಜಾಗ್ತಾರೆ. ಈ ಯುದ್ಧ 9 ದಿನಗಳ ಕಾಲ ನಡೆಯುತ್ತೆ. ಅದಕ್ಕಾಗಿಯೇ ನವರಾತ್ರಿ ಅಂತ ಕರೀತಾರೆ. ದಶಮ ದಿನದಂದು, ಅಂದರೆ ವಿಜಯದಶಮಿಯಂದು ದೇವಿ ಮಹಿಷಾಸುರನನ್ನು ಕೊಂದು ಧರ್ಮವನ್ನು ಪುನಃ ಸ್ಥಾಪಿಸ್ತಾರೆ. ಬೆಟ್ಟದ ಮಧ್ಯಭಾಗದಲ್ಲಿ ನಂದಿ ಇದೆ. ಈ ಏನು ಬೆಟ್ಟ ಹತ್ಕೊಂಡು ಬರ್ತಾರೆ ಅವ್ರಿಗೆ ನಂದಿ ಕಾಣಿಸುತ್ತೆ. ಬಸ್ಸಲ್ಲಿ ಹೋಗೋರ್ಗೆ ಏನು ಕಾಣಿಸೋದಿಲ್ಲ ನಂದಿ. ಈ ನಂದಿ 16 ಅಡಿ ಎತ್ತರವಾಗಿದೆ ಮತ್ತು 25 ಅಡಿ ಉದ್ದವಾಗಿದೆ. ಈ ಬೆಟ್ಟನ ಯಾರು ಹತ್ಕೊಂಡು ಬರ್ತಾರೆ ಅವ್ರಿಗೆ 1000 ಸ್ಟೆಪ್ಸ್ ಸಿಗುತ್ತೆ. ಎಲ್ರಿಗೂ ಗೊತ್ತಿರುತ್ತೆ, ವಿಜಯದಶಮಿಯಂದು ಮಹಿಷಾಸುರನ ಕೊಂದಿರೋ ಕಾರಣಕ್ಕೆ, ಆ ವಿಜಯನ ಆಚರಣೆ ಮಾಡೋದಕ್ಕೆ ಕಾರಣಕ್ಕೆ ಜಂಬೂ ಸವಾರಿಯಲ್ಲಿ ಅಮ್ಮ ಮೆರವಣಿಗೆ ಹೋಗೋದು ಈಗಲೂ ದಸರಾ ಟೈಮಲ್ಲಿ. ಈ ಬೆಟ್ಟ ಬರೀ ಧಾರ್ಮಿಕ ಸ್ಥಳವಲ್ಲ, ಒಂದು ನೈಸರ್ಗಿಕ ತಾಣವೂ ಕೂಡ ಹೌದು. ಬೆಟ್ಟದ ಮೇಲೆ ನಿಂತು ನೈಟ್ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಬೆಟ್ಟದ ಎತ್ತರ ಸುಮಾರು 3489 ಅಡಿ ಎತ್ತರ ಇದೆ. ಇದು ಒಂದು ಶಕ್ತಿಪೀಠ ಕೂಡ ಹೌದು. ಸತಿಯ ಕೂದಲು ಇಲ್ಲಿ ಬಿದ್ದಿರೋ ಅಂಥದ್ದು. ಮುಂದೆ ಹೋಗ್ತಾ ಬಸ್ ಏನಾಯಿತು ಗೊತ್ತಿಲ್ಲ, ಡ್ರೈವರು ಎಲ್ಲರನ್ನೂ ಇಳಿಸ್ಬಿಟ್ಟು ಬೇರೆ ಬಸ್ಸಿಗೆ ಹತ್ಸಿದ್ರು. ಬಟ್ ಏನಾಗಿತ್ತು ಬಸ್ಸಿಗೆ ಅಂತ ಗೊತ್ತಿರಲಿಲ್ಲ. ಇವಾಗ ಇಲ್ಲಿ ಮಧ್ಯದಲ್ಲಿ ಇಳಿಸ್ಬಿಟ್ಟು ಈ ಥರ ಬಸ್ಸಿಗೆ ಹತ್ತಿಸ್ತಾ ಇದ್ದಾರೆ. ಒಂದು ಬಸ್ಸಲ್ಲಂತೂ ಹತ್ತಕ್ಕೆ ಆಗಿಲ್ಲ, ಫುಲ್ ರಶ್ ಇತ್ತು. ನೆಕ್ಸ್ಟ್ ಬಸ್ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ನಾನು ಹೇಗೆ ನಂಬ್ತೀನಿ ಅಂದರೆ, ಏನಾದರೂ ದೊಡ್ಡದಾಗೋದನ್ನು ಚಿಕ್ಕದ್ರಲ್ಲೇ ಆಯಿತು ಅನ್ನೋ ಥರ ನಾನು ನಂಬ್ತೀನಿ. ನೆಕ್ಸ್ಟ್ ಅಲ್ಲಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ರಶ್ ಇತ್ತು. ಬಂದು ಇಳ್ಕೊಂಡು ದೇವಸ್ಥಾನದ ಟೈಮಿಂಗ್ಸ್ ಅಲ್ಲಿ ನೋಡ್ಬೋದು. ಈಗ ಮಹಿಷಾಸುರ ಅಲ್ಲಿ ನೋಡಿದ್ದು. ನೆಕ್ಸ್ಟ್ ಅಲ್ಲಿಂದ ಮುಂದೆ ಹೋದರೆ ಇಲ್ಲೆಲ್ಲ ಫುಲ್ಲು ಸ್ಟಾಲ್ಗಳಿದ್ದಾವೆ. ಎಲ್ಲ ಶಾಪಿಂಗ್ ಮಾಡೋದಕ್ಕೂ ಕೂಡ ಚೆನ್ನಾಗಿದೆ. ಯಾರನ್ನೋ ಕೇಳಿದ್ದು, ಅವ್ರೇನು ಹೇಳಿದ್ರು ಅಂದರೆ, ದಶಮಿ ಆಗಿದ್ದು ನೆಕ್ಸ್ಟ್ ಡೇಗೇ ಇಲ್ಲಿ ರಥೋತ್ಸವ ನಡೆಯುತ್ತೆ. ಇವಾಗ ರಥ ನೋಡ್ತಾ ಇದ್ದೀರಲ್ಲ, ಅದು ದಶಮಿ ಆಗಿ ನೆಕ್ಸ್ಟ್ ಡೇಗೇ ರಥೋತ್ಸವ ನಡೆದಿದ್ದಂತೆ. ಬನ್ನಿ ಇವಾಗ ಹೋಗ್ಬಿಟ್ಟು ಚಾಮುಂಡಮ್ಮನ ದರ್ಶನ ಮಾಡ್ಕೊಂಡು ಬರೋಣ. ಈ ಚಾಮುಂಡೇಶ್ವರಿ ದೇವಿ ಅಥವಾ ಬೆಟ್ಟ ಇದೆಲ್ಲ ಮೈಸೂರವ್ರಿಗೆ ಹೆಂಗೆ ಅಂದರೆ ಒಂದು ನೆಮ್ಮದಿ ಕೊಡೋ ಜಾಗ. ಬೇಜಾರಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕನ್ಸುತ್ತೆ, ಖುಷಿಯಾದರೂ ಬೆಟ್ಟಕ್ಕೆ ಹೋಗ್ಬೇಕನ್ಸುತ್ತೆ. ಬರೀ ಮೈಸೂರಿನವ್ರಿಗೆಲ್ಲ, ಅಲ್ಲಿ ಹೊರಗಡೆಯಿಂದ ಬಂದಿರೋರ್ಗು ಸೇಮ್ ಫೀಲಿಂಗೇ ಇದೆ. ಇಲ್ಲಿ 3 ಥರ ಗೇಟ್ ಇದೆ. ಇವಾಗ ನಾನು ಹೋಗ್ತಾ ಇರೋದು ಫ್ರೀ ದರ್ಶನದಲ್ಲಿ. ಇನ್ನೊಂದು 30 ರುಪೀಸಲ್ಲಿದೆ, ಇನ್ನೊಂದು 100 ರುಪೀಸ್ದು ಇದೆ. ರಶ್ಶು ತುಂಬಾ ಇತ್ತು. ನಾನು 1.5 ಅವರ್ ವೆಯ್ಟ್ ಮಾಡಿದ್ದೀನಿ ದರ್ಶನಕ್ಕೆ. ಜನನೂ ತುಂಬ ಇದ್ದರು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಮಗೆ ಮೊದಲಿಗೆ ಎಂಟ್ರರ್ ಆಗ್ತಿದ್ದಂಗೆ ನಮಗೆ ರೈಟ್ ಸೈಡಲ್ಲಿ ಗಣಪತಿ ಕಾಣಿಸುತ್ತೆ. ಮುಂದೆ ವಿಡಿಯೋ ಎಲ್ಲ ಮಾಡೋ ಹಾಗಿಲ್ಲ, ಅದಕ್ಕೆ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ಬಟ್ ದೇವ್ರದ್ದೆಲ್ಲ ಮಾಡೋಕ್ಕಾಗಿರಲಿಲ್ಲ, ಫುಲ್ ರಶ್ ಇದ್ದಿದ್ದ ಕಾರಣ. ದರ್ಶನ ಮಾಡ್ಕೊಂಡು ಆಚೆ ಬಂದೆ. ನಿಜವಾಗ್ಲೂ ದೇವ್ರನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ತುಂಬ್ಕೊಂತು. ಅಮ್ಮ ಗ್ರೀನ್ ಸ್ಯಾರಿ ಹಾಕ್ಕೊಂಡು ಕೂತಿರೋ ಥರನೇ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು ಈ ಸಲ ಹೋದಾಗ ನನಗೆ. ಇನ್ನು ದಸರಾ ಟೈಮಲ್ಲಿ ಮಾಡಿರೋ ಅರೇಂಜ್ಮೆಂಟ್ಸ್ ಯಾವುದೂ ತೆಗ್ದಿರಲಿಲ್ಲ, ಹೂವು ಎಲ್ಲ ಹಾಗೇ ಇತ್ತು. ಈ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದರು ಅಂತ ಹೇಳ್ತಾರೆ. ಮತ್ತೆ ಮುಂದೆ ಒಡೆಯರವರು ಪುನಃ ನಿರ್ಮಿಸ್ತಾರೆ ಮತ್ತು ಶಿಲ್ಪಕಲೆಗಳಿಂದ ಅಲಂಕರಿಸ್ತಾರೆ ಈ ದೇವಸ್ಥಾನವನ್ನು.
ದೇವಸ್ಥಾನಕ್ಕೆ ಬಂದು ಪಕ್ಕದಲ್ಲೇ ಇರೋ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಎಷ್ಟೊಂದು ಜನ ಬರೋದೇ ಇಲ್ಲ, ಹಾಗೆ ಹೋಗ್ತಾರೆ. ಇದ್ರ ಪಕ್ಕದಲ್ಲೇ ಇದೆ ಶ್ರೀ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ. ಇವಾಗ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. 1128 ಅಂದರೆ ಹೊಯ್ಸಳರ ಆಳ್ವಿಕೆಯ ಸಮಯದಲ್ಲಿ ಶ್ರೀ ಮಹಾಬಲೇಶ್ವರ ಮತ್ತು ಇನ್ನೊಂದು ದೇವಸ್ಥಾನ ನಾರಾಯಣ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಹಿಂದೆ ಇದನ್ನು ಮಹಾಬಲ ಅಥವಾ ಮಬ್ಬಲ ಅಂತ ಕರೀತಾ ಇರ್ತಾರೆ. ಮೈಸೂರು ಅಂತ ಹೇಗೆ ನೇಮ್ ಬಂದಿದೆ ಅಂದರೆ ಎಲ್ರಿಗೂ ಗೊತ್ತಿದೆ. ಹಿಂದೆ ಮಹಿಷಾಸುರ ಎಂಬ ರಾಕ್ಷಸ ಇದ್ದ. ಮಹಿಷಾಸುರನ ಗ್ರಾಮ ಎಂದಾಗಿತ್ತು, ಅದಕ್ಕಾಗಿ ಇದನ್ನು ಮೈಸೂರು ಅನ್ನೋ ಹೆಸರು ಬಂದಿದೆ. ಹಿಂದೆ ಈ ಬೆಟ್ಟವನ್ನು ಮಹಾಬಲಾದ್ರಿ ಬೆಟ್ಟ ಎಂದು ಕರೀತಾ ಇರ್ತಾರೆ. ಏನಕ್ಕಂದರೆ ಇಲ್ಲಿ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ ಇದು ತುಂಬ ಹಳೆಯ ದೇವಸ್ಥಾನ ಆಗಿರೋ ಕಾರಣಕ್ಕೇ ಈ ಬೆಟ್ಟವನ್ನು ಮಹಾಬಲಾದ್ರಿ ಬೆಟ್ಟ ಅಂತ ಕರೀತಾ ಇರ್ತಾರೆ. ಮುಂದೆ ಚಾಮುಂಡೇಶ್ವರಿ ಕಥೆ ಆದಮೇಲೆ ಇದನ್ನು ಚಾಮುಂಡಿ ಬೆಟ್ಟ ಎಂದು ಕರೀತಾರೆ. ಇದ್ರ ಹಿಂದೆನೇ ನರಸಿಂಹಸ್ವಾಮಿ ದೇವಸ್ಥಾನವಿದೆ, ಅಲ್ಲಿ ಹೋಗಿದ್ದೆ, ಬಟ್ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ಮುಂದೆ ಬಂದ್ರೇ ಡೈರೆಕ್ಟ್ ಟೆಂಪಲ್ ಹಿಂದಕ್ಕೆ ಬರ್ತೀರಾ ನೀವು. ದೇವಸ್ಥಾನದ ಪಕ್ಕದಲ್ಲೇ ದಾಸೋಹ ಭವನ ಇದೆ. ಟೈಮಿಂಗ್ಸ್ ನೋಡೋದಾದ್ರೆ ಮಾರ್ನಿಂಗ್ 7:30 to 10 ಇದೆ, ಮಧ್ಯಾಹ್ನ 12 to 3:30 ಇದೆ. ಈ ಬೆಟ್ಟ ಹತ್ಕೊಂಡು ಬರೋರು ಇಲ್ಲಿಂದ ಬಂದು ಅಂದರೆ ದಾಸೋಹ ಭವನ ಪಕ್ಕದಲ್ಲೇ ಬಂದು ಹೀಗೆ ಇಲ್ಲಿಗೆ ತಲುಪ್ತಾರೆ. ಈ ದೇವಾಲಯವು ಚತುಷ್ಕೋನ ರಚನೆಯನ್ನು ಹೊಂದಿದೆ. ಬಲಗೈಯಲ್ಲಿ ಖಡ್ಗ, ಎಡಗೈಯಲ್ಲಿ ನಾಗರ ಹಾವನ್ನು ಹೊಂದಿರುವ ಮಹಿಷಾಸುರನ ಪ್ರತಿಮೆಯು ಕೂಡ ಪ್ರಮುಖ ಲಕ್ಷಣವಾಗಿದೆ. ನೆಕ್ಸ್ಟ್ ಅಲ್ಲಿಂದ ನಾನು ಬಸ್ ಹತ್ಕೊಂಡು ಅಲ್ಲಿಂದ ಹೊರಟೆ. ಇವಾಗ ಬಸ್ಸು ಬೆಟ್ಟದಿಂದ ಕೆಳಗೆ ಇಳಿತಾ ಇದೆ. ಇವಾಗ ಇಲ್ಲೇ ನೋಡ್ತಾ ಇದ್ದೀರಾ, ಈ 2 ವೀಲರ್ ಅಥವಾ 4 ವೀಲರ್ ಪಾರ್ಕಿಂಗಿಗೆ ಇಲ್ಲಿ ಪ್ಲೇಸ್ ಇರೋವಂಥದ್ದು. ಮುಂದೆ ಹೋದರೆ ಬಸ್ ಸ್ಟ್ಯಾಂಡ್ ಬರೋವಂಥದ್ದು. ಈ ಪಾರ್ಕಿಂಗ್ ಆದಮೇಲೆ ಮುಂದೆ ಬರೋದೇ ಬಸ್ ಸ್ಟ್ಯಾಂಡು. ಇವಾಗ ಬಸ್ಸು ಕೆಳಗೆ ಇಳಿತಾ ಇರೋವಂಥದ್ದು. ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಪ್ಲೀಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.